ಹೆಲೋ ಎವ್ರಿವಾನ್, ಗೆಟ್ ರೆಡಿ ಫಾರ್ ಕರ್ನಾಟಕ ಟೆಟ್ ಭಾಗ 16 ಕನ್ನಡ ವ್ಯಾಕರಣ 9ನೇ ತರಗತಿ. ಪದ್ಯ ಪಾರಿವಾಳ ಸೂರಂ ಎಕ್ಕುಂಡಿ ಅವರು ಬರೆದಿದ್ದು. ಇವರ ಕವಿ ಪರಿಚಯ. ಸೂರಂ ಎಕ್ಕುಂಡಿ ಇವರ ಪೂರ್ಣ ಹೆಸರು ಸುಬ್ಬಣ್ಣ ರಂಗಣ್ಣ ಎಕ್ಕುಂಡಿ. ಇವರು ಹುಟ್ಟಿದ್ದು 1923ರಂದು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನಲ್ಲಿ. ಇವರ ಕೃತಿಗಳು ಕವನ ಸಂಕಲನಗಳು ಶ್ರೀ ಆನಂದ ತೀರ್ಥ, ಸಂತಾನ, ಹಾವಾಡಿಗರ ಹುಡುಗ ಮುಂತಾದುದು. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ ಮುಂತಾದವುಗಳು ಸುಮಾರು ಲಭಿಸಿದೆ. ಪದಗಳ ಅರ್ಥ ಅದನ್ನು ಸ್ಟಾಪ್ ಮಾಡಿ ಒಂದು ಸ್ವಲ್ಪ ಬೇಕಾದರೆ ಓದ್ಕೊಳ್ಳಿ, ನೋಡ್ಕೊಳ್ಳಿ. ಮುಸುಕು ಅಂದರೆ ಆವರಿಸು, ಅಂದರೆ ಸುತ್ತುವರಿ. ವ್ಯಾಮೋಹ ಎಂದರೆ ಅತಿಯಾದ ಪ್ರೀತಿ. ಹೊದರು ಅಂದರೆ ಪೊದೆ ಅಥವಾ ಪೊಠರೆ. ವಾತ್ಸಲ್ಯ ಅಂದರೆ ಅಕ್ಕರೆ ಅಥವಾ ಮಮತೆ. ಸಿದ್ಧಿ ಅಂದರೆ ಫಲಕಾರಿ ಅಥವಾ ಪ್ರಾಪ್ತಿಗಳು. ಮುಂದೆ ಅಲಂಕಾರಗಳು. ಅದರಲ್ಲಿ ಮೊದಲನೆಯದು ಉಪಮಾಲಂಕಾರ. ತುಂಬ ಇಂಪಾರ್ಟೆಂಟ್, ಬಂದೇ ಬರುವಂಥ ಕಾನ್ಸೆಪ್ಟ್. ಹಾಗಾಗಿ ಇದನ್ನು ಸ್ವಲ್ಪ ನೋಡ್ಕೊಳ್ಳಿ. ಎರಡು ವಸ್ತುಗಳಲ್ಲಿ ಪರಸ್ಪರ ಹೋಲಿಕೆ ಇರುವಂಥದ್ದನ್ನು ವರ್ಣಿಸುವುದೇ ಉಪಮಾ ಅಲಂಕಾರ ಎನಿಸುತ್ತದೆ. ಇಲ್ಲಿ ಎರಡು ವಸ್ತು ಇರಲೇಬೇಕು, ಎ ಮತ್ತು ಬಿ. ಎ ಮತ್ತು ಬಿಯನ್ನು ಹೋಲಿಸಿ ಹೇಳುವಂಥದ್ದನ್ನು ನಾವು ಉಪಮಾಲಂಕಾರ ಅಂತ ಹೇಳ್ತೇವೆ. ಉಪಮಾಲಂಕಾರದಲ್ಲಿ ಉಪಮೇಯ ಮತ್ತು ಉಪಮಾನ, ಸಾಧಾರಣ ಧರ್ಮ ಮತ್ತು ವಾಚಕ ಶಬ್ದಗಳೆಂಬ 4 ಅಂಶಗಳಿರಬೇಕು. ಈ 4 ಅಂಶಗಳು ಇರುವ ಅಲಂಕಾರವನ್ನು ಪೂರ್ಣೇಪಮಾಲಂಕಾರ ಎನ್ನುತ್ತಾರೆ. ಈ 4 ಅಂಶದಲ್ಲಿ ಒಂದೆರಡು ಅಂಶಗಳು ಇಲ್ಲದಿದ್ದರೆ ಅಂತಹದ್ದನ್ನು ಲುಥೋಪಮಾಲಂಕಾರ ಎಂದು ಹೇಳುತ್ತಾರೆ. ನೋಡ್ತಾ ಹೋಗೋಣ. ಉದಾಹರಣೆಗೆ, ಗೀಜಗನ ಗೂಡುಗಳು ತೊಟ್ಟಿಲಿನಂತೆ ತೂಗುತ್ತಿದ್ದವು. ಗೂಡು, ತೊಟ್ಟಿಲು ನೋಡ್ಕೊಳ್ಳಿ. ಅಲಂಕಾರ ಇಲ್ಲಿ ಏನಾಗಿದೆ? ಉಪಮಾಲಂಕಾರ. ಅಲ್ಲಿ ಹೋಲಿಕೆ ಇದೆ. ಲಕ್ಷಣ, ಎರಡು ವಸ್ತುಗಳಲ್ಲಿ ಪರಸ್ಪರ ಹೋಲಿಕೆಯನ್ನು ವರ್ಣಿಸುವುದೇ ಉಪಮಾಲಂಕಾರ. ಅಲ್ಲಿ ನೋಡ್ಬೋದು, ಗೂಡನ್ನು ತೊಟ್ಟಿಲಿಗೆ ಹೋಲಿಸಿರುವುದರಿಂದ ಇದು ಉಪಮಾಲಂಕಾರ ಆಗಿದೆ. ಹಾಗಾಗಿ ಉಪಮೇಯ ಏನಾಗಿದೆ ಅಂದರೆ, ಗೀಜಗನ ಗೂಡು ಯಾವ ವಸ್ತುವನ್ನು ಯಾವ ವಸ್ತು ಅಂತಿದೆಯಲ್ಲ ಅದನ್ನು ಉಪಮೇಯ ಅಂತ ಹೇಳ್ತೇವೆ. ಯಾವ ವಸ್ತುವನ್ನು ಯಾವುದಕ್ಕೆ ಹೋಲಿಸಿದ್ದು ಅದು ಉಪಮಾನ, ಅಂದರೆ ತೊಟ್ಟಿಲಿಗೆ ಹೋಲಿಸಿದ್ದು. ಉಪಮವಾಚಕ ಅಲ್ಲಿ ನೋಡಿರ್ಬೋದು, ಅಂತೆ ಬಂದರೆ ಅದು ರೂಪಕಾಲಂಕಾರ ಆಗೇ ಆಗಿರ್ತದೆ, ಉಪಮಾಲಂಕಾರ ಆಗೇ ಆಗಿರ್ತದೆ. ಸಮನ್ವಯ ಅಂದರೆ ಅದರ ಬಗ್ಗೆ ಇರುವಂಥದ್ದನ್ನು ಜಸ್ಟಿಫಿಕೇಶನ್. ಉಪಮೇಯವಾದ ಗೀಚಕನ ಗೂಡುಗಳನ್ನು ಉಪಮಾನವಾದ ತೊಟ್ಟಿಲಿಗೆ ಹೋಲಿಸಿ ವರ್ಣಿಸಲಾಗಿದೆ. ಅಂತೆ ಎಂದು ಉಪಮವಾಚಕ ಪದವನ್ನು ತೂಗುವುದು ಎಂಬ ಸಮಾನ ಧರ್ಮದಿಂದ ಮೀರಿ 4 ಅಂಶಗಳನ್ನು ತಿಳಿಸುವುದರಿಂದ ಇದು ಪೂರ್ಣೋಪಲಂಕಾರವಾಗಿದೆ. ಇಲ್ಲಿ ನೋಡ್ಬೋದು, ಉಪಮಾಲಂಕಾರವೂ ಬಂದಿದೆ, ಅದಾಗಿ 4 ಇದು ಬಂದಿರೋದ್ರಿಂದ ಇದು ಪೂರ್ಣೋಪಲಂಕಾರ. ರೂಪಕಾಲಂಕಾರ. ಈ ಶಾಲೆಗೆ ಈ ವಿದ್ಯಾರ್ಥಿಯೊಂದು ರತ್ನ. ಮನೆಯೇ ಧರ್ಮಾಶ್ರಯ. ಮನೆ ಮತ್ತೆ ಧರ್ಮಾಶ್ರಯ. ಮೊದಲ ವಾಕ್ಯದಲ್ಲಿ ವಿದ್ಯಾರ್ಥಿ ಎಂಬುದು ಉಪಮೇಯ, ರತ್ನ ಎಂಬುದು ಉಪಮಾನ. ಎರಡನೇ ವಾಕ್ಯದಲ್ಲಿ ಮನೆ ಎಂಬುದು ಉಪಮೇಯ, ಧರ್ಮಾಶ್ರಯ ಎನ್ನುವಂಥದ್ದು ಉಪಮಾನ. ನಿಮಗೆಲ್ಲ ಗೊತ್ತಿದೆ, ಈಗಲೇ ನಾನು ಹೇಳಿದೆ, ಒಂದು ವಸ್ತುವನ್ನು ನಾವು ಉಪಮೇಯ ಅಂತ ತಗೊಂಡ್ರೆ ಅದನ್ನು ಯಾವುದಕ್ಕೆ ಹೋಲಿಕೆ ಮಾಡಿದರೆ ಅದು ಉಪಮಾನವಾಗಿರ್ತದೆ. ಎರಡೂ ವಾಕ್ಯಗಳಲ್ಲಿ ಉಪಮೇಯಕ್ಕೂ ಉಪಮಾನಕ್ಕೂ ಯಾವುದೂ ಭೇದವಿಲ್ಲದಂತೆ ವರ್ಣಿಸಲಾಗಿದೆ. ಇಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿರುವಂಥ ಉದಾಹರಣೆಯಲ್ಲಿ ಯಾವುದು ಕೂಡ ಮೇಲು ಅಥವಾ ಕೀಳಿಲ್ಲ. ಉಪಮೇಯ ಮತ್ತು ಉಪಮಾನಗಳು ಎರಡೂ ಒಂದೇ ಎಂದು ಭೇದವಿಲ್ಲದಂತೆ ಹೇಳುವಂಥ ಅಲಂಕಾರವೇ ರೂಪಕಾಲಂಕಾರ. ರೂಪಕಾಲಂಕಾರದಲ್ಲಿ ಕಂಪ್ಯಾರಿಸನ್ ಇದ್ದೇ ಇದೆ. ಕಂಪ್ಯಾರಿಸನ್ನ ಮಧ್ಯದಲ್ಲಿ ಯಾವುದು ಮೇಲು ಯಾವುದು ಕೀಳು ಅನ್ನುವಂಥದ್ದು ಹೇಳಲಾಗುವುದಿಲ್ಲ, ಎರಡೂ ಸಮಾನ. ಸೀತೆಯ ಮುಖ ಕಮಲ ಅರಳಿತು. ರೂಪಕಾಲಂಕಾರ. ಲಕ್ಷಣ, ಉಪಮೇಯ ಉಪಮಾನಗಳು ಎರಡೂ ಒಂದೇ ಎಂದು ಭೇದವಿಲ್ಲದಂತೆ ಹೇಳುವ ಅಲಂಕಾರವೇ ರೂಪಕಾಲಂಕಾರ. ಸೀತೆಯ ಮುಖ ಇದೆ, ಸೀತೆಯ ಮುಖವನ್ನು ಕಮಲಕ್ಕೆ ಹೋಲಿಸಲಾಗಿದೆ.
ಉಪಮೇಯ ಏನಾಯ್ತು? ಈಗ ಸೀತೆಯ ಮುಖ ಆಯಿತು. ಉಪಮಾನ ಏನಾಯಿತು? ಕಮಲ ಆಯಿತು. ಸೀತೆಯ ಮುಖ ಕೂಡ ಇಲ್ಲಿ ಚಂದ ಅಂತ ಹೇಳಲಿಲ್ಲ, ಕಮಲವನ್ನು ಸಹ ಚಂದ ಅಂತ ಹೇಳಲಿಲ್ಲ. ಸೀತೆಯ ಮುಖ, ಕಮಲ ಎಲ್ಲವೂ ಒಂದೇ. ಕಮಲಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಇದೆಯೋ ಅಷ್ಟೇ ಇಂಪಾರ್ಟೆನ್ಸ್ ಸೀತೆಯ ಮುಖಕ್ಕಿರುವುದರಿಂದ ಇಲ್ಲಿ ಸೇಮ್, ಯಾವುದು ಮೇಲೂ ಯಾವುದು ಕೀಳು ಇಲ್ಲದಕ್ಕಾಗಿ ಇದು ರೂಪಕಾಲಂಕಾರವಾಗಿದೆ. ಉಪಮೇಯವಾದ ಸೀತೆಯ ಮುಖವನ್ನು ಉಪಮಾನವಾದ ಕಮಲಕ್ಕೆ ಅಭೇದವಾಗಿ ರೂಪಿಸಿದೆ. ಹಾಗಾಗಿ ಇದು ರೂಪಕಾಲಂಕಾರ. ಮುಂದೆ ದೃಷ್ಟಾಂತಾಲಂಕಾರ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ನೋಡ್ಬೋದು, ಇದೊಂದು ಗಾದೆ ಮಾತು. ಅಷ್ಟೇ ಅಲ್ಲದೆ ಇಲ್ಲಿ ಒಂದು ಕೊಮ ಹಾಕಿ ನೆಕ್ಸ್ಟ್ ಇನ್ನೊಂದು ಸೆಂಟೆನ್ಸ್ ಬರುತ್ತೆ, ಅಲ್ಲಿ ಫುಲ್ ಸ್ಟಾಪ್ ಬಂದಿದೆ. ಹಾಗಾಗಿ ಇಲ್ಲೇನು ಹೇಳ್ತೇವೆ ಅಂದರೆ, ಎರಡು ಸೆಂಟೆನ್ಸ್ಗಳು ಇದ್ದೇ ಇರುವಂಥದ್ದು ಮಾತಿನ ಅರ್ಥ ಮಹತ್ವ ತಿಳಿದವನಿಗೆ ಜಗಳ ಮಾಡಬೇಕಾದ ಪ್ರಮೇಯ ಇರುವುದೇ ಇಲ್ಲ. ಊಟದ ಮರ್ಮ ಅರಿತವನಿಗೆ ರೋಗದ ಭಯವಿಲ್ಲ ಎಂಬ ಅರ್ಥವು ಈ ಎರಡೂ ಹೇಳಿಕೆಗಳಿಂದ ತಿಳಿದು ಬರುತ್ತದೆ. ಇಲ್ಲಿ ಸೂತ್ರ ಏನು ಹೇಳ್ತದೆ ಅಂತ ಹೇಳಿದ್ರೆ, ಎರಡು ಬೇರೆ ಬೇರೆ ವಾಕ್ಯ ಅರ್ಥ ಸಾದೃಶ್ಯದಿಂದ ಒಂದಕ್ಕೊಂದು ಬಿಂಬ ಪ್ರತಿಬಿಂಬದಂತೆ ಭಾವವಾಗುತ್ತದೆ. ಅದನ್ನು ದೃಷ್ಟಾಂತಾಲಂಕಾರ ಅಂತ ಹೇಳ್ತೇವೆ. ಇಲ್ಲಿ ಎರಡೂ ವಾಕ್ಯಗಳು ಬೇರೆ ಬೇರೆನೇ. ಮಾತು ಬಲ್ಲವನಿಗೆ ರೋಗವಿಲ್ಲ, ಅದು ಬೇರೆ ಕಾನ್ಸೆಪ್ಟು. ಇದು ಬೇರೆ ಬೇರೆ ಕಾನ್ಸೆಪ್ಟ್. ಆದರೂ ಬೇರೆ ಬೇರೆ ಸೆಂಟೆನ್ಸ್ಗಳಾದರೂ ಕೂಡ ಅದರ ಮೀನಿಂಗ್ ಒಂದೇ ಥರ, ಅದಕ್ಕೂ ಇದಕ್ಕೂ ಪ್ರತಿಬಿಂಬ ಥರ ಇರುವಂಥದ್ದು. ಉದಾಹರಣೆಗೆ, ದುರ್ಜನನು ನಿಂದಿಸುವರೆಂಬ ಭಯದಿಂದ ಸತ್ಕಾರ್ವಿಯಾದವನು ತನ್ನ ಕೃತಿಯನ್ನು ರಚಿಸದಿರುವನೇ? ದುರ್ಜನರ ಅಂದರೆ ಯಾರೋ ನಮ್ಮನ್ನು ನಿಂದಿಸ್ತಾರೆ ಅಂತ ಹೇಳಿಕೊಂಡು ನಾನಿವತ್ತು ವಿಡಿಯೋ ಮಾಡದೇ ಇದ್ದರೆ ನನಗೂ ಅವನಿಗೆ ಏನು ಡಿಫ್ರೆನ್ಸ್ ಇಲ್ಲ ಅಲ್ವಾ? ಎರಡನೇದು, ಕತ್ತಲೆಯ ಭಯದಿಂದ ಸೂರ್ಯ ತನ್ನ ಕಿರಣವನ್ನು ಪಸರಿಸದಿರುವನೇ? ಕತ್ತಲೆ ಇದೆ, ಹಾಗಾಗಿ ನಾನು ಹೋಗೋದು ಬೇಡ ಅಂತ ಸೂರ್ಯ ಯೋಚನೆ ಮಾಡಿದರೆ ನಮಗೆಲ್ಲರಿಗೂ ಬೆಳಕು ಸಿಗ್ತಾ ಇತ್ತಾ ಅಲ್ವಾ? ಇಲ್ಲಿ ಸಮನ್ವಯ ಏನು ಹೇಳ್ತದೆ ನೋಡ್ತಾ ಹೋಗೋಣ. ದುರ್ಜನರು ನಿಂದಿಸುತ್ತಾರೆ ಎಂಬ ಹೆದರಿಕೆಯನ್ನು ಗಣನೆಗೆ ತೆಗೆದುಕೊಳ್ಳದೆ ಒಳ್ಳೆಯ ಕವಿಯಾದವನು ಕೃತಿಯನ್ನು ರಚಿಸುತ್ತಾನೆಂಬ ಮಾತಿಗೂ, ಕತ್ತಲೆಯ ಹೆದರಿಕೆಯಿಂದ ಸೂರ್ಯನು ಸುಮ್ಮನಿರದೆ ಕಿರಣವನ್ನು ಪಸರಿಸುತ್ತಾನೆ ಎಂಬ ಮಾತಿಗೂ ಅರ್ಥ ಸಾದೃಶ್ಯದಿಂದ ಸೇಮ್ ಆಗಿದೆ ಅಥವಾ ಬಿಂಬ ಪ್ರತಿಬಿಂಬವಾಗಿದೆ. ಮುಂದಿನದು ಪದ್ಯಪಾಠ. ಹೊಸ ಹಾಡು ಕಯ್ಯಾರ ಕಿಂಜಣ್ಣ ರೈ. ಇವರ ಬಗ್ಗೆ ಕವಿ ಪರಿಚಯ ನಾನು ಹಾಕಿದ್ದೇನೆ ನನ್ನ ಮೊದಲಿನ ವೀಡಿಯೋಸಲ್ಲಿ. ಸೊ ನೀವು ಟೆಟ್ ರಿಲೇಟೆಡ್ ಸೀರೀಸನ್ನು ಹಾಕ್ತಾ ಇದ್ದೇನೆ. ಡೈಲಿ ನೋಡ್ತಾ ಬಂದರೆ ನಿಮಗೆಲ್ಲ ವೀಡಿಯೋಸ್ ಸಿಗ್ತಾ ಹೋಗ್ತದೆ. ನನ್ನ ಪ್ಲೇ ಲಿಸ್ಟಿಗೆ ಹೋಗಿ ಟೆಟ್ಟಿಗೆ ನೋಡ್ತಾ ಹೋಗಿ, ಆವಾಗ ಎಲ್ಲ ಇನ್ಫಾರ್ಮೇಷನ್ ಸಿಗ್ತಾ ಹೋಗಿದೆ. ನಾನು 6th ಸ್ಟ್ಯಾಂಡರ್ಡ್ ಕನ್ನಡದಿಂದ ಸ್ಟಾರ್ಟ್ ಮಾಡಿದ್ದೇನೆ. ಇನ್ನು ಕನ್ನಡ ಆದ ತಕ್ಷಣ ಇಂಗ್ಲೀಷ್ ಹೋಗ್ತಾನೆ, ನೆಕ್ಸ್ಟ್ ಸೈಕಾಲಜಿ ಕೂಡ ಹೋಗ್ತಾ ಇದ್ದೇನೆ, ನೆಕ್ಸ್ಟ್ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ರಿಲೇಟೆಡ್ ಹೋಗ್ತಾ ಇದ್ದೇನೆ. ಈಗ ಇದರಲ್ಲಿ ಬರುವಂತಹ ಕನ್ನಡ ಪದಗಳ ಅರ್ಥವನ್ನು ನೋಡ್ತಾ ಹೋಗೋಣ. ಕಲಕಂಠ ಅಂದರೆ ಇಂಪಾದ ಧ್ವನಿ. ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇರ್ತೇನೆ. ತುಂಬ ಇಷ್ಟ ಆದರೆ ಶೇರ್ ಮಾಡಿ, ಫ್ರೆಂಡ್ಸಿಗೂ ತಿಳಿಸ್ಕೊಡಿ. ಯಾಕೆಂದರೆ ಡೈಲಿ 2 ದಿನಕ್ಕೆ ಒಂದು ವಿಡಿಯೋ ನಾನು ಈಗ ಅಪ್ಲೋಡ್ ಮಾಡ್ತಾ ಇದ್ದೇನೆ. 2 ದಿನಕ್ಕೆ ಒಂದು ವಿಡಿಯೋ, ಒಂದು ಹಾಫ್ ಆನ್ ಅವರ್ದು ನಿಮಗೆ ನೋಡಲಿಕ್ಕಾಗದಿದ್ರು ಕೇಳಿಸ್ಕೋಬೋದು. ವರ್ಕ್ ಮಾಡ್ತಾ ಕೇಳಿಸ್ಕೊಳ್ಳೋದ್ರಿಂದ ನಿಮಗೆ ಅಟ್ಲೀಸ್ಟ್ ಟೆಟ್ ಬಂದಾಗ ಜಸ್ಟ್ ಗ್ರಾಪ್ಸ್ ಮಾಡಿದರೆ ಸಾಕು ಅನ್ನೋದಕ್ಕೋಸ್ಕರ ನಾನು ಈ ಥರ ಹಾಕ್ತಾ ಇದ್ದೇನೆ. ಮುಂದಿನದರಲ್ಲಿ ಇನ್ನೂ ಜಾಸ್ತಿ ಹಾಕ್ತೇನೆ ಅಂತ ಹೇಳುವ ಭರವಸೆಯೊಂದಿಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಅಂತ ಹೇಳ್ತೇನೆ. ಅವನು ಶಾಲೆಗೆ ಹೋಗುತ್ತಾರೆ, ಅವನು ಶಾಲೆಗೆ ಹೋದನು, ಅವನು ಶಾಲೆಗೆ ಹೋಗುವನು. ಹೋಗು ಅಥವಾ ಹೋಗ್ತಾನೆ ಅಂತ ಹೇಳುವಂಥ ಮೀನಿಂಗ್ ಇದ್ರೂ ಕೂಡ ನೋಡಿ, ಲಾಸ್ಟ್ ವರ್ಡ್ಸನ್ನು ನೋಡಿ. ಹೋಗುತ್ತಾನೆ ಆಗಬೇಕದು. 3 ವಾಕ್ಯಗಳಲ್ಲಿ ಹೋಗು ಎಂಬ ಪದ ಧಾತುವಾಗಿದ್ದು, ಇದರ ಜೊತೆಗೆ ಮೊದಲನೆಯ ವಾಕ್ಯದಲ್ಲಿ ಉತ್ತ,
ಎರಡನೆಯ ವಾಕ್ಯದಲ್ಲಿ ದ, ಮೂರನೆಯ ವಾಕ್ಯದಲ್ಲಿ ವ ಎಂಬ ಪ್ರತ್ಯಯ ಇರುವುದನ್ನು ಗಮನಿಸಬಹುದು. ಹೋಗುತ್ತಾನೆ, ಹೋಗಬಹುದು, ಹೋದ, ಹೋಗುವನು, ಆ ಥರದ ಸೆಂಟೆನ್ಸ್ ಬಂದಾಗ ಇದನ್ನು ನೋಡ್ಕೊಳ್ಬೇಕಾಗ್ತದೆ. ತುಂಬ ಇಂಪಾರ್ಟೆಂಟ್ ಇವುಗಳಲ್ಲಿ ಉತ್ತ ಬಂದರೆ ವರ್ತಮಾನ ಕಾಲ, ದಾ ಬಂದರೆ ಭೂತಕಾಲ, ವ ಬಂದರೆ ಭವಿಷ್ಯತ್ ಕಾಲ. ಮೊದಲನೇ ವಾಕ್ಯ ಹಾಗಾಗಿ ವರ್ತಮಾನ ಕಾಲದಲ್ಲಿದ್ದು, ಎರಡನೇ ವಾಕ್ಯ ಭೂತಕಾಲದಲ್ಲಿದ್ದು, ಮೂರನೇ ವಾಕ್ಯ ಭವಿಷ್ಯತ್ ಕಾಲದಲ್ಲಿದೆ ಎಂದು ನಾವು ತಿಳಿದುಕೊಳ್ಳಬೇಕು. ಸೂತ್ರ ಏನು ಹೇಳ್ತದೆ ಅಂದರೆ, ಧಾತುಗಳಿಗೆ ಕಾಲಸೂಚಕ ಪ್ರತ್ಯಯ ಸೇರುವುದರ ಜೊತೆಗೆ ಆನೆ, ಅನು, ಉದು, ಏನು ಇತ್ಯಾದಿ ಅಖ್ಯಾತ ಪ್ರತ್ಯಯಗಳು ಸೇರುತ್ತದೆ. ಅಷ್ಟು ಮಾತ್ರ ಅಲ್ಲ, ಇದು ಕೂಡ ಸೇರ್ತದೆ ಅಂತ ಅವ್ರು ಹೇಳ್ತಾ ಇರ್ತಾರೆ. ಪುರುಷವಾಚಕ ಸರ್ವನಾಮ ಲಿಂಗ ಮತ್ತು ವಚನಗಳಿಗೆ ಬೇರೆ ಬೇರೆ ಆಗಿರುವುದನ್ನು ತಿನ್ನು ಎಂಬ ಧಾತುವಿನ ಆಧಾರದಿಂದ ಗಮನಿಸಬಹುದು. ಪುರುಷವಾಚಕ ಸರ್ವನಾಮ ತುಂಬ ಇಂಪಾರ್ಟೆಂಟ್. ಅದು ಸಿಂಗ್ಯುಲರ್ ಇದ್ದಾಗ ಹೇಗೆ, ಪ್ಲೂರಲ್ ಇದ್ದಾಗ ಹೇಗೆ ಅಂತ ಹೇಳುವಂಥದ್ದನ್ನು ಸ್ವಲ್ಪ ನೋಡ್ಕೊಳ್ಳಿ. ಟೆಟ್ಟಿಗಿಲ್ಲ ಅಂದರೆ GPSTಗೆ ಬೇಕೇ ಬೇಕು. ಪುರುಷವಾಚಕದಲ್ಲಿ ಗೊತ್ತೇ ಇದೆ ನಿಮಗೆಲ್ರಿಗೂ, ಉತ್ತಮ ಪುರುಷ, ಮಧ್ಯಮ ಪುರುಷ, ಪ್ರಥಮ ಪುರುಷ, ಪ್ರಥಮ ಪುರುಷ ಅಂತ ಹೇಳುವಂಥದ್ದು ಬಂದೇ ಬರ್ತದೆ. ಉತ್ತಮ, ಮಧ್ಯಮ, ಪ್ರಥಮ ಪುರುಷ ಅಂತ ಬರ್ತದೆ. ಅದರಲ್ಲಿ ವಾಪಸ್ಸು ಪುಲ್ಲಿಂಗ, ಸ್ತ್ರೀಲಿಂಗ ಮತ್ತು ಪುಲ್ಲಿಂಗ, ಸ್ತ್ರೀಲಿಂಗ ಮತ್ತು ಇನ್ನೂ ಒಂದು ನಪುಂಸಕ ಲಿಂಗದಲ್ಲಿ ಹೇಗೆ ಬರ್ತದೆ ಅಂತ ಹೇಳುವಂಥದ್ದನ್ನು ನೋಡಬೇಕು. ತಿನ್ನು ಅಂತ ಹೇಳುವಂಥದ್ದನ್ನು ಏಕವಚನದಲ್ಲಿ ತಿನ್ನುತ್ತೇನೆ ಅಂತ ಹೇಳುತ್ತಾನೆ. ಅದೇ ಮಧ್ಯ ಪುರುಷದಲ್ಲಿ ತಿನ್ನುತ್ತಿ ಅಂತ ಹೇಳ್ತೀಯ, ಪ್ರಥಮ ಪುರುಷದಲ್ಲಿ ತಿನ್ನುತ್ತಾನೆ. ಇದನ್ನು ಸ್ವಲ್ಪ ಸ್ಟಾಪ್ ಮಾಡಿ ಒಂಚೂರು ನೋಡಿಕೊಂಡು ಹೋಗಿ ಅಂತ ಹೇಳ್ತಾ ಹೋಗ್ತಾನೆ. ಭೂತಕಾಲದಲ್ಲಿ ಏನು ಹೇಳ್ತದೆ ಅಂತ ಹೇಳಿದರೆ, ಉತ್ತಮ ಪುರುಷ, ಮಧ್ಯಮ ಪುರುಷ, ಪ್ರಥಮ ಪುರುಷ, ಅದರಲ್ಲಿ ಏಕವಚನ ತಿಂದೇನು, ಮಧ್ಯಮ ಪುರುಷ ತಿಂದೆ, ಪ್ರಥಮ ಪುರುಷದಲ್ಲಿ ತಿಂದನು. ಬಹುವಚನದಲ್ಲಿ ತಿಂದೆವು, ತಿಂದಿರಿ, ತಿಂದನು. ಪ್ರಥಮ ಪುರುಷದ ಸ್ತ್ರೀಲಿಂಗಕ್ಕೆ ಬಂದಾಗ ತಿಂದಳು ಮತ್ತು ತಿಂದರು ಬರ್ತದೆ. ಹಾಗೆ ಭವಿಷ್ಯತ್ ಕಾಲವನ್ನು ನೋಡ್ತಾ ಹೋಗೋಣ. ಭವಿಷ್ಯತ್ ಕಾಲದಲ್ಲಿ ಉತ್ತಮ ಪುರುಷ ಮತ್ತು ಮಧ್ಯಮ ಪುರುಷ ಅಂತ ಮಾತ್ರ ಬರುವಂಥದ್ದು. ತಿನ್ನು ಅಂತ ಹೇಳುವಂಥ ಧಾತು ಇದ್ದಾಗ ಏಕವಚನದಲ್ಲಿ ತಿನ್ನುವೆನು ಅಥವಾ ತಿನ್ನುವೆವು ಅಷ್ಟೇ. ಬಹುವಚನದಲ್ಲಿ ತಿನ್ನುವೆವು. ಅದು ಪುರುಷರಿಗಾದರೂ ಸೇಮ್ ಹೇಳ್ತೇವೆ ಅಥವಾ ಸ್ತ್ರೀಗಾದರೂ ಸೇಮ್ ಹೇಳ್ತೇವೆ. ಮಧ್ಯಮ ಪುರುಷದಲ್ಲಿ ಎ ಅಥವಾ ಇರಿ ಇರುವುದರಿಂದ ತಿನ್ನುವೆ ಅಥವಾ ತಿನ್ನುವಿರಿ, ಆ ಥರದ ಕಾನ್ಸೆಪ್ಟ್ ಬಂದೇ ಬರ್ತದೆ. ಮುಂದೆ ಕಾಲ ಪಲ್ಲಟ. ಒಂದು ಕಾಲದ ಕ್ರಿಯೆಯನ್ನು ಇನ್ನೊಂದು ಕಾಲದ ರೂಪದಿಂದ ಹೇಳುವುದೇ ಕಾಲ ಪಲ್ಲಟ. ಕಾಲ ಪಲ್ಲಟವಾಗುವಾಗ ಭವಿಷ್ಯತ್ ಕಾಲದ ಕ್ರಿಯಾಪದಗಳು ವರ್ತಮಾನ ಕಾಲದಲ್ಲೂ, ವರ್ತಮಾನದ ಕಾಲದ ಕ್ರಿಯಾಪದಗಳು ಭವಿಷ್ಯತ್ ಕಾಲದಲ್ಲೂ ಪ್ರಯೋಗವಾಗುವುವು. ಅರ್ಥ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಕಮ್ಮಿ ಆದರೂ ಕೂಡ ಒಂದು ಸ್ವಲ್ಪ ವಿಡಿಯೋವನ್ನು ಫೋಸ್ ಮಾಡಿ ಮತ್ತೆ ಅರ್ಥ ಮಾಡಿಕೊಂಡು ಓದಿ. ಕಾಲ ಪಲ್ಲಟ ಇಂಪಾರ್ಟೆಂಟ್. ವರ್ತಮಾನ ಕಾಲವು ಭವಿಷ್ಯತ್ ಕಾಲದಲ್ಲಿ ಅವನು ಊಟ ಮಾಡುವನು. ಉದಾಹರಣೆ, ಅವಳು ಒಳಗೆ ಅಡುಗೆ ಮಾಡುವಳು, ಅಡುಗೆ ಮಾಡುತ್ತಾಳೆ ಎನ್ನಾಗಬೇಕು. ಯಾವಾಗ? ಭವಿಷ್ಯತ್ ಕಾಲದಲ್ಲಿ. ಭವಿಷ್ಯತ್ ಕಾಲದಿಂದ ವರ್ತಮಾನ ಕಾಲಕ್ಕೆ ಬಂದಾಗ ಅವನು ನಾಳೆ ಹೋಗುತ್ತಾನೆ, ಅದು ಭವಿಷ್ಯತ್ ಕಾಲದಲ್ಲಿದೆ. ವರ್ತಮಾನಕ್ಕೆ ಅವನು ನಾಳೆ ಹೋಗುವನು ಎಂದಾಗಬೇಕು. ನಾನು ಮುಂದಿನ ತಿಂಗಳು ಬರುತ್ತೇನೆ, ನಾನು ಮುಂದಿನ ತಿಂಗಳು ಬರುವೆನು ಎಂದಾಗಬೇಕು. ಇದು ಯಾವಾಗ? ಭವಿಷ್ಯತ್ತಿನಿಂದ ವರ್ತಮಾನ ಕಾಲಕ್ಕೆ. ಕನ್ವರ್ಷನ್ ಈಸ್ ಇಂಪಾರ್ಟೆಂಟ್, ಬಂದೇ ಬರ್ತದೆ. ಪ್ರಸ್ತುತ ಗದ್ಯ ಭಾಗದಲ್ಲಿ ಯಕ್ಷ ಪ್ರಸಂಗ ಪಠ್ಯವನ್ನು ಕೃಷ್ಣ ಸಂಧಾನ ಭೀಷ್ಮದಿಂದ ಆಯ್ದುಕೊಳ್ಳಲಾಗಿದೆ. ಇದನ್ನು ರಚಿಸಿದ ಕವಿ ದೇವಿದಾಸ. ಕವಿ ಚರಿತರು ಇವರ ಕಾಲ ಸುಮಾರು 1800 ಎಂದು ಊಹಿಸಿದ್ದಾರೆ. ದೇವಿ ಮಹಾತ್ಮೆ, ಗಿರಿಜಾ ಕಲ್ಯಾಣ, ಚಿತ್ರಸೇನ ಕಾಳಗ, ದ್ರೌಪದಿ ಕಲ್ಯಾಣ ಮತ್ತು ಅಭಿಮನ್ಯು ಕಾಳಗ ಇದು ಇವರ ಕೃತಿಗಳು. ದೇವಿ ಮಹಾತ್ಮೆ ಪ್ರಸಂಗದ ಕೆಲವು ಪದ್ಯಗಳು ಒಗಟಿನ ರೂಪದಲ್ಲಿ ಇವರು ತಮ್ಮ ಅರ್ಥವನ್ನು ಹೇಳಿದ್ದಾರೆ. ಸ್ವಲ್ಪ ಫೋರ್ಸ್ ಮಾಡಿ ನೋಡ್ತಾ ಹೋಗಿ. ಇದು ಜನ್ನ.
ಕರಳಿನಿಂದೊಳಿಸುವೆ, ಕರುಳು ಅಂದರೆ ಬಾಣ, ಹೊಂದಿಸುವೆ ಅಂದರೆ ವಂದಿಸುವೆ. ಪರಿಕಿಸು, ಪರೀಕ್ಷಿಸು ಅಥವಾ ನೋಡು. ಅಳವಿ ಅಂದರೆ ಯುದ್ಧ. ತ್ರಿನಯ ಅಂದರೆ ತ್ರಿನೇತ್ರ ಅಥವಾ ಈಶ್ವರ ಎಂದರ್ಥ. ಹಳಚು ಎಂದರೆ ರಭಾಸದಿಂದ ತಾಗು ಅಥವಾ ಅಪ್ಪಳಿಸು ಎಂದರ್ಥ. ಸ್ಯಂಧನ, ಸ್ಪಂದನ ಅಲ್ಲದು ಸ್ಯಂಧನ, ಅದೇ ರಥ. ದೃಗುದ್ವಯ, ಎರಡೂ ಕಣ್ಣುಗಳು. ವಾಘ, ಕಡಿವಾಣ. ಎರವಿನೊಡನೆ, ಬಾಡಿಗೆ ವಸ್ತು. ತೀರ್ಚು, ತೀರಿಸು. ಉರುಬೆ, ರಭಸ ಅಥವಾ ಆರ್ಭಟ. ಬಿಸಜ ಪೀಠ, ಬಿಸಜ ಪೀಠ ಅಂದರೆ ಬಿಸಜ ಅಂದರೆ ಕಮಲ, ಪೀಠ ಅಂದರೆ ಆಸನ, ಹಾಗಾಗಿ ಕಮಲಾಸನ ಅಥವಾ ಬ್ರಹ್ಮ ಅಂತರ್ಥ. ಔಡಗಿದು, ಔಡು ಎಂದರೆ ಅಹುದು ಎಂದರ್ಥ. ಅಗಿದು ಅಂದರೆ ಕಚ್ಚಿ ಎಂದರ್ಥ. ಹಳೆಗನ್ನಡ ಪ್ರಕೃತಿ ವಿಭಕ್ತಿ ಪ್ರತ್ಯಯ ತುಂಬ ಇಂಪಾರ್ಟೆಂಟ್. ಎಷ್ಟು ತುಂಬ ಅಂದರೆ ಸಖತ್ತು ತುಂಬ. ಪ್ರಥಮ ಅಂದರೆ ಕರ್ತು ಮು ಅರಸಂ ಮು. ದ್ವಿತೀಯ ಅಂದರೆ ಆಮ್ ಅರಸನಂ. ತೃತೀಯ ಅಂದರೆ ಇಂದ ಇಂದೆ ಅರಸನಿಂ ಅರಸನಿಂದ ಅರಸನಿಂದೆ. ಚತುರ್ಥಿ ಸಂಪ್ರದಾಯ ಗೆ ಗೆ ಕೆ ಅರಸಂಗೆ. ಪಂಚಮಿ ಅತ್ತಣಿಂ ಅತ್ತಣಿಂದಂ. ಷಷ್ಠಿ ಸಂಬಂಧ ಅರಸನ. ಸಪ್ತಮಿ ಅಧಿಕರಣ ಓಳ್ ಅರಸನೋಳ್. ಇದು ತುಂಬ ಇಂಪಾರ್ಟೆಂಟ್. ಬಹುವಚನದಲ್ಲಾದರೂ ಕೇಳ್ಬೋದು, ಏಕವಚನದಲ್ಲಾದರೂ ಕೇಳ್ಬೋದು. ತುಂಬ ಇಂಪಾರ್ಟೆಂಟ್. ಕನ್ನಡ ವಿಭಕ್ತಿ ಪ್ರತ್ಯಯಗಳು ಎಷ್ಟು ಇಂಪಾರ್ಟೆಂಟೋ ಹಳೆಗನ್ನಡ ವಿಭಕ್ತಿ ಪ್ರತ್ಯಯಗಳು ಕೂಡ ಅಷ್ಟೇ ಇಂಪಾರ್ಟೆಂಟ್. ಒಂದು ಕನ್ನಡ ವಿಭಕ್ತಿ ಪ್ರತ್ಯಯ ಹೊಸಗನ್ನಡದಿಂದ ಕೇಳಿದರೆ ಅಥವಾ ಹಳೆಗನ್ನಡದಿಂದ, ಎರಡರಲ್ಲಿ ಒಂದಂತೂ ಬಂದೇ ಬರ್ತದೆ. ಜನ್ನನ ಬಗ್ಗೆ ಕೃತಿ ಪರಿಚಯ. ಜನ್ನ ಹಳೆಬೀಡು ಪ್ರಾಂತದ ಕವಿ. ಹೊಯ್ಸಳ ಬಳ್ಳಾಳನಿಂದ ಕವಿ ಚಕ್ರವರ್ತಿ ಅಭಿದಾನವನ್ನು ಪಡೆದ ಈತ ಯಶೋಧರ ಚರಿತೆ, ಅನಂತನಾಥ ಪುರಾಣ ಮತ್ತು ಅನುಭವ ಮುಕುಟ ಕಾವ್ಯಗಳ ಕರ್ತು. ನರಸಿಂಹ ಬಳ್ಳಾಳನ ಆಸ್ಥಾನದಲ್ಲಿ ದಂಡಾಧಿಪತಿಯೂ ಮಂತ್ರಿಯೂ ಆಗಿದ್ದನು. ಜೈನ ಧಾರ್ಮಿಕ ಕಾವ್ಯಗಳನ್ನು ರಚಿಸಿರುವ ಇವನು ಸುಮಾರು ಕಾವ್ಯಗಳನ್ನು ರಚಿಸಿದ್ದಾನೆ. ಪದಗಳ ಅರ್ಥ. ಬೆಸಸಿ ಅಂದರೆ ಆಜ್ಞೆ ಮಾಡಲು. ಪಿಡಿ ಅಂದರೆ ಹಿಡಿ. ದೆಸಿ ಅಂದರೆ ಬಗ್ಗೆ. ಪುರುಳ್ ಅಂದರೆ ಸ್ವಲ್ಪ. ಪರಿವೀಕ್ಷಿಸಿ ಅಂದರೆ ಆಲೋಚಿಸಿ. ತಳ್ಳನ ಅಂದರೆ ತಳಮಳ. ಭವ ಅಂದರೆ ಜನ್ಮ. ನಿಶಂಕಿ ಅಂದರೆ ಸಂಶಯವಿಲ್ಲದ. ಸೊ ಇವರ ಬಗ್ಗೆ ನೋಡ್ಕೊಳ್ಳಿ, ಬೇಕಾಗ್ತದೆ. ಜನ್ನ, ರನ್ನ, ಪಂಪ ಅವರ ಬಗ್ಗೆ ಕೇಳ್ಕೊಳ್ಳೋದು, ಅವರು ಯಾವ ಕಾವ್ಯಗಳನ್ನು ಬರೆದಿದ್ದಾರೆ ಅಂತ ಹೇಳುವಂತಹ ಜನರಲ್ ನಾಲೆಡ್ಜ್ ಕ್ವೆಶನ್ ಕೂಡ ಕೇಳ್ತಾರೆ. ಹಾಗಾಗಿ ಅವರ ಕವಿ ಪರಿಚಯದೊಂದಿಗೆ ಅವರ ಕೃತಿಗಳ ಬಗ್ಗೆ ಕೇಳ್ಕೊಳ್ಳುವಂಥದ್ದು ಮತ್ತು ಅವರಿಗೆ ಸಿಕ್ಕಿರುವಂಥ ಬಿರುದುಗಳನ್ನು ಕೇಳ್ಕೊಳ್ಳುವಂಥದ್ದು ಅಥವಾ ಬರೆದಿಟ್ಕೊಳ್ಳುವಂಥದ್ದು ತುಂಬ ಇಂಪಾರ್ಟೆಂಟ್. ಎಲ್ಲ ಕೇಳಾಗಬೇಕಾದ್ರೆ ಕನ್ಫ್ಯೂಸ್ ಆಗ್ತದೆ. ಸೊ ಅದನ್ನು ಸ್ವಲ್ಪ ಕಾನ್ಸೆಪ್ಟನ್ನು ಯಾವುದಾದ್ರೂ ಒಂದು ಸಣ್ಣ ಚೀಟಿಯಲ್ಲಿ ಬರೆದು ಅಂಟಿಸ್ಕೊಂಡಿರಿ. ಹೋಗ್ತಾ ಬರ್ತಾ ಒಂದು ಸ್ವಲ್ಪ ಅದರ ಮೇಲೆ ಕಣ್ಣಾಯಿಸಿ, ಆವಾಗ ಇಂಪಾರ್ಟೆಂಟ್ ಆಗ್ತದೆ. ತುಂಡುಲ ಅಂದರೆ ಅಕ್ಕಿ. ಚರು ಅಂದರೆ ಹವಿಸ್ಸು. ವಜ್ರ ಅಂದರೆ ಸಮೂಹ. ತಿರೋಹಿತ ಅಂದರೆ ಮಾಯವಾಗು. ಅನುಜೆ ಅಂದರೆ ಸಹೋದರಿ. ವಿಭು ಅಂದರೆ ಪ್ರಭು. ಲಾಲಿಸು ಅಂದರೆ ಮುದ್ದಿಸು. ಒಡರಿಸಿ ಅಂದರೆ ಉಂಟಾಗಲು. ಮಡುಗು ಅಂದರೆ ಅಡಗಿಸು. ಎಣಂಗಳ್ ಅಂದರೆ ಪಾಪಕೃತ್ಯ. ದಿವಂ ಅಂದರೆ ಸ್ವರ್ಗ. ಕಲಿ ಅಂದರೆ ಕಲಿಪುರುಷ. ಮುದಲಿಸು ಅಂದರೆ ಹಂಗಿಸು ಎಂದರ್ಥ. ಸೊ ಅರ್ಥವೂ ಅಷ್ಟೇ, ಎಲ್ಲ ಅರ್ಥಗಳು ಆಲ್ಮೋಸ್ಟ್ ನಮಗೆ ಗೊತ್ತಿರ್ತದೆ. ಕೆಲವೊಂದು ಇಂಪಾರ್ಟೆಂಟ್ ಕೇಳಿರದ ಅರ್ಥವನ್ನು ಒಂದು ಸ್ವಲ್ಪ ಯಾವುದಾದ್ರೂ ಒಂದು ಚೀಟಿಯಲ್ಲಿ ಕೇಳಿದ ತಕ್ಷಣ ಬರೆದಿಟ್ಕೊಳ್ಳಿ, ಆವಾಗ ಇಂಪಾರ್ಟೆಂಟ್ ಆಗಿರ್ತದೆ. ಟಿಪ್ಪಣಿ. ಕುಸುಮಾವಳಿ ಯಶೋಮತಿಯ ಪತ್ನಿ, ಅಭಯಮತಿ ಮತ್ತು ಅಭಯರುಚಿಯರ ತಾಯಿ. ಅಭಯರುಚಿ ಅಂದರೆ ಕುಸುಮಾವಳಿಯ ಪುತ್ರ. ಅಭಯಮತಿ ಅಂದರೆ ಅಭಯರುಚಿಯ ಸಹೋದರಿ. ಸಂಕಲ್ಪ ಹಿಂಸೆ ಅಂದರೆ ಕೆಟ್ಟದ್ದನ್ನು ಮಾಡುವುದಕ್ಕಿಂತಲೂ ಕೆಟ್ಟದ್ದನ್ನು ಯೋಚಿಸುವುದು ಮಹಾಪಾಪ ಎಂದು ಹೇಳಿಕೆಯನ್ನು ಮಾಡುವಂಥದ್ದು. ಮಾರಿದತ್ತ ಅಂದರೆ ರಾಜಪುರ ಪಟ್ಟಣದ ಅರಸು. ಹಿಂದೆ ಇವನಿಗೆ ಪರಮಪ್ರಿಯವಾದ ಬಾಲಕರಾದ ಅಭಯರುಚಿ ಅಭಯಮತಿಯರ ನಿರ್ಬಂಧ ಸ್ವಭಾವದಿಂದ ಚಕಿತಗೊಂಡು ಹಿಂಸೆಯನ್ನು ತ್ಯಜಿಸಿ ದೇವತ್ವವನ್ನು ಪಡೆದ.
ಕಲಿಪುರುಷ ಅಂದರೆ ಕಲಿಯುಗದ ಅಧಿಪತಿ ಮಹಾವಿಷ್ಣುವಿನ ಕೊನೆಯ ಅಂದರೆ 10ನೇ ಅವತಾರ. ಇವರದ್ದನ್ನೆಲ್ಲ ನೋಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್. ಮುಂದೆ ಮಾತ್ರಾಗಣ. ಛಂದಸ್ಸು ಶಾಸ್ತ್ರದಲ್ಲಿ ಮಾತ್ರೆ ಎಂಬುದು ಕಾಲವನ್ನು ಅಳೆಯುವ ಮಾನ. ಒಂದು ಹ್ರಸ್ವ ಅಕ್ಷರವನ್ನು ಉಚ್ಚರಿಸಲು ಬೇಕಾಗುವ ಕಾಲವೇ ಒಂದು ಮಾತ್ರಕಾಲ. ಮಾತ್ರೆಯಲ್ಲಿ 2 ವಿಧ, ಒಂದು ಲಘು, ಗುರು. ಇದೆಲ್ಲ ನಿಮಗೀಗ ಆಲ್ರೆಡಿ ಗೊತ್ತಾಗಿದೆ. ಅದರ ಬಗ್ಗೆ ಸ್ವಲ್ಪ ಕಣ್ಣಾಡಿಸ್ಕೊಳ್ಳೋದು ಅಂತ ಹೇಳ್ತೇವಲ್ಲ, ಇಲ್ಲಾಂದರೆ ಲಾಸ್ಟಿಗೆ ಎಕ್ಸಾಮ್ ಬಂದಾಗ ನಮ್ಗೆ ಗೊತ್ತಾಗಲ್ಲ. ಸೊ ಈ ಕಣ್ಣಾಡಿಸ್ಕೊಳ್ಳೋದ್ರಿಂದ ಕೂಡ ನಮಗೆ ತುಂಬ ಇಂಪಾರ್ಟೆಂಟ್ ಇದೆ. ನಾವು ಎಷ್ಟು ಓದಿರ್ತೇಯೋ ಅದರಷ್ಟೇ ಕಣ್ಣಾಡಿಸ್ಕೊಳ್ಳೋದು ಇಂಪಾರ್ಟೆಂಟ್. ಯಾವಾಗಲೂ ಓದಿದ್ದನ್ನು ನೆನಪಿಸಿಕೊಳ್ಳುವುದು ಕೂಡ ನಮ್ಮ ಎಕ್ಸಾಮಿಗೆ ಸಹಕಾರಿಯಾಗಿದೆ. ಲಘುವನ್ನು ಯು ಎಂದು, ಗುರುವನ್ನು ಡ್ಯಾಶ್ ಎಂದು ಕೂಡ ಕರೀತಾರೆ. ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಬಹುದಾದ ಲಘು ಅಕ್ಷರವೇ ಲಘು, ಅದನ್ನು ಒಂದು ಮಾತ್ರ ಕಾಲ ಅಥವಾ ಲಘುವಿನ ಬೆಲೆ 1 ಎಂದು ಹೇಳಲಾಗ್ತಾ ಇದೆ. ಅದು ನಮಗೆ ಗೊತ್ತಿರಬೇಕಾಗಿರುವಂಥದ್ದು ಒಂದು ಕಾನ್ಸೆಪ್ಟ್. ಸುಮಾರು ಟಿಪ್ಸ್ಗಳನ್ನು ಕೊಡ್ತಾ ಹೋಗ್ತಾ ಇದ್ದಾನೆ. ಸೊ ದಯಮಾಡಿ ಇದನ್ನು ಶೇರ್ ಮಾಡಿ ಅಂತ ಕೂಡ ಹೇಳ್ತಾ ಇರ್ತಾನೆ. 2 ಅಥವಾ 2ಕ್ಕಿಂತ ಹೆಚ್ಚು ಕಾಲದಲ್ಲಿ ಉಚ್ಚರಿಸಬಹುದಾದಂಥ ಅಕ್ಷರವೇ ಗುರು. ಗುರುವಿನ ಬೆಲೆ ಯಾವತ್ತಿದ್ರೂ ಜಾಸ್ತಿನೇ, ಗೊತ್ತಿದೆ, 2. ಗುರುವಿನ ಬೆಲೆ 2. ಇದನ್ನು ಡ್ಯಾಶ್ ಅಂತ ನಾವು ಮೆನ್ಷನ್ ಮಾಡ್ತೇವೆ. ಗುರು ಎಣಿಸುವ ಅಕ್ಷರಗಳು ಯಾವುದೆಲ್ಲ ಅಂದರೆ, ಒಂದು ದೀರ್ಘಾಕ್ಷರಗಳು. ಇದರ ಬಗ್ಗೆ ಆಲ್ರೆಡಿ ಇನ್ನೊಂದು ವಿಡಿಯೋದಲ್ಲಿ ನಾನು ಡೀಟೇಲಾಗಿ ಹಾಕಿದ್ದೇನೆ. ಹಾಗಾಗಿ ಇದನ್ನು ಸ್ವಲ್ಪ 9th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಕಲ್ಲಿ ಇರುವ ಕಾರಣ, ನೀವೆಲ್ಲರೂ ಟೆಕ್ಸ್ಟ್ ಬುಕ್ ಓದದೇ ಇರುವ ಕಾರಣ ನಾನು ಇದನ್ನು ಹಾಕ್ತಾ ಇರುವಂಥದ್ದು. ಏನೇನು ಬೇಕು ಅದನ್ನು, ಏನೇನಿದೆ ಅಂತ ಹೇಳುವಂಥದ್ದನ್ನು ಡೀಟೇಲಾಗಿ ಇನ್ನೊಂದು ವಿಡಿಯೋದಲ್ಲಿ 8th ಸ್ಟ್ಯಾಂಡರ್ಡ್ ವಿಡಿಯೋದಲ್ಲಿ ಹಾಕಿದ್ದೇನೆ, ನೋಡ್ಕೊಳ್ಳಿ ಬೇಕಾದರೆ. ದೀರ್ಘಾಕ್ಷರಗಳಿಂದ ಗುರು ಬರ್ತದೆ. ಸಂಯುಕ್ತಾಕ್ಷರದ ಹಿಂದಿನ ಅಕ್ಷರ ಗುರುವಾಗಿರ್ತದೆ. ಅನುಸ್ವಾರ ವಿಸರ್ಗಗಳಿಂದ ಗುರು ಬಂದಿದೆ. ವ್ಯಂಜನಾಕ್ಷರದಿಂದ ಗುರು ಬಂದಿದೆ. ಐ ಮತ್ತು ಔ ಕೂಡ ವ್ಯಂಜನಾಕ್ಷರ ಇದಾಗಿದೆ, ಗುರುವಾಗಿದೆ. ಶಿಥಿಲ ದ್ವಿತ್ವಾಕ್ಷರ. ಒಂದು ಅಕ್ಷರವು ಒತ್ತಕ್ಷರವಾಗಿದ್ದರೆ ಆ ಅಕ್ಷರವನ್ನು ತೇಲಿಸಿ ಉಚ್ಚರಿಸಿದಾಗ ಅಲ್ಲಿರುವ ಒತ್ತು ಶಿಥಿಲವಾಗುತ್ತದೆ. ಅಂತಹ ಅಕ್ಷರವನ್ನೇ ಶಿಥಿಲ ದ್ವಿತ್ವಾಕ್ಷರ ಅಂತ ಹೇಳ್ತೇವೆ. ಶಿಥಿಲ ಅಂದರೆ ಮೆಲ್ಲ ಅಂತ ಹೇಳುವಂಥ ಕಾನ್ಸೆಪ್ಟು. ಒತ್ತಾಕ್ಷರ ಇದೆ, ಆ ಒತ್ತಾಕ್ಷರದಲ್ಲಿ ಅದನ್ನು ಹಾರಿಸ್ಕೊಂಡು ಅದರ ಇಂಪಾರ್ಟೆನ್ಸ್ ಇಲ್ಲದ ಹಾಗೆ ಹೇಳುವಂತಹದ್ದು. ಮಾತ್ರಾಗಣ. ಮಾತ್ರೆಗಳ ಆಧಾರದಿಂದ ಗಣ ವಿಭಾಗ ಮಾಡಲಾಗುವುದು. ಗಣ ವಿಭಾಗದಲ್ಲಿ 3 ಇದಿದೆ. ಒಂದು 3 ಮಾತ್ರೆಗಳ ಗಣ, 4 ಮಾತ್ರೆಗಳ ಗಣ ಮತ್ತು 5 ಮಾತ್ರೆಗಳ ಗಣ. 3ರಲ್ಲಿ 3, 4, 5 ಮಾತ್ರೆಗಳ ಗಣವಿದೆ. ಕಂದ, ಷಟ್ಪದಿ, ರಗಳೆ ಇವು ಮಾತ್ರಾಗಣದ ಆಧಾರಿತ ಛಂದಸ್ಸುಗಳು. ತುಂಬ ಇಂಪಾರ್ಟೆಂಟ್, ಕನ್ಫ್ಯೂಸ್ ಆಗ್ತದೆ ಎಕ್ಸಾಮ್ ಹಾಲಲ್ಲಿ, ಇದೆಲ್ಲ ಕನ್ಫ್ಯೂಸ್ ಆಗುವಂಥದ್ದು. ಕಂದ ಪದ್ಯ ಮಾತ್ರಾಗಣನ ಅಂತ ಯೋಚನೆ ಆಗ್ತದಾಗ. ಕಂದ ಪದ್ಯ. ಕಂದ ಪದ್ಯ ಎಂದರೆ ಮಾತ್ರಾಗಣ ಆಧಾರಿತ ಛಂದಸ್ಸುಗಳಲ್ಲಿ ಕಂದ ಕೂಡ ಒಂದು. ಇದು 4 ಪಾದಗಳಿಂದ ಸೇರಿದೆ. ಅಂದರೆ ಕಂದ ಅಂತ ಹೇಳಿದ ತಕ್ಷಣವೇ ನಿಮಗೆ ಗೊತ್ತಿರಬೇಕು 4 ಲೈನ್ಸ್ ಇರಬೇಕು ಅಂತ. ಇಲ್ಲೊಂದು ಸಿಂಪಲ್ಲಾಗಿ ಒಂದು ಕೊಟ್ಟಿದ್ದಾರೆ, 4 ಲೈನ್ ಇದು. ಫಸ್ಟ್ 4ರ 3 ಇದೆ ಭಾಗ, 4 3ಲಿ 12. ನೆಕ್ಸ್ಟ್ 4ರದ 5 ಇದೆ. ಸೊ 4 5ಲಿ 20. ಲಕ್ಷಣ ಹೇಗಿದೆ ಅಂದರೆ 4 ಪಾದಗಳಿರಲೇಬೇಕು. ಕಂದ ಪದ್ಯ ಅಂದರೆ 1 ಮತ್ತು 3ನೆಯ ಪಾದಗಳು ಪರಸ್ಪರ ಸಮವಾಗಿದ್ದು 4 ಮಾತ್ರೆಗಳ 3 ಗಣಗಳಿರಬೇಕು. ಅಂದರೆ 4 3ಲಿ 12. 2 ಮತ್ತು 4ನೆಯ ಪಾದಗಳು ಪರಸ್ಪರ ಸಮವಾಗಿದ್ದು 4 ಮಾತ್ರೆಗಳ 5 ಗಣಗಳಿರಬೇಕು. ಅಂದರೆ 4 5ಲಿ 20 ಮಾತ್ರೆಗಳಿರಲೇಬೇಕು. ಅಷ್ಟೇ ಅಲ್ಲದೆ ಆದಿಪ್ರಾಸಗಳು ಇರಲೇಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ಸೀರೀಸ್ ಆಫ್ ಕಾರ್ಟೆಟ್ ಬೈ ಸ್ಟೇಟ್ ಶ್ರುತಿ ಪೇರ್.